Hello NEET aspirants, welcome to Elegant Electronics. ಈಗಾಗಲೇ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ನೀವು ನೋಡಿರ್ತೀರಾ. ಒಂದಷ್ಟು ಜನಕ್ಕೆ ಖುಷಿಯಾಗಿರುತ್ತೆ, ಇನ್ನೊಂದಷ್ಟು ಜನಕ್ಕೆ ಸಮಾಧಾನ ಆಗಿರುತ್ತೆ, ಇನ್ನೊಂದಷ್ಟು ಜನ ಸ್ವಲ್ಪ ಬೇಜಾರಿರುತ್ತೆ ಅಪ್ಗ್ರೇಡ್ ಆಗಿಲ್ಲ ಅಂತ. ಕೆಲವು ಜನಗಳಿಗೆ ಅಪ್ಗ್ರೇಡ್ ಆಗಿದೆ ಅಂತ ಗೊತ್ತಾಯಿತು, ಒಂದಷ್ಟು ಜನಕ್ಕೆ ಅಪ್ಗ್ರೇಡ್ ಆಗಿಲ್ಲ. ಸೊ ದಿಸ್ ಇಸ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಫ್ ಸೆಕೆಂಡ್ ರೌಂಡ್. ಇನ್ನೇನಿದ್ರು ಇನ್ ಫಾರ್ಮ್ಯಾಲಿಟಿ ಅಷ್ಟೇ, ಇನ್ನು ಮಾಪಪ್ ರೌಂಡು ಮತ್ತು ಸ್ಟ್ರೇ ವೇಕೆನ್ಸಿ. ಓನ್ಲಿ ವೆರಿ ಲಕ್ಕಿ ಸ್ಟೂಡೆಂಟ್ಸ್ ವಿಲ್ ಗೆಟ್ ದ ಸೀಟ್ ದೇರ್. ಯಾಕಂದರೆ ಆಲ್ಮೋಸ್ಟ್ ಆಲ್ ಅಲರ್ಟ್ ಆಗಿರುತ್ತೆ. ಇನ್ನೇನಿದ್ರು ಉಳಿಯೋದು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸು. ಇನ್ಯಾವುದಾದ್ರೂ ಕೆಲವು ಸೀಟು ಉಳಿದ್ರೆ ಉಳಿಯಬಹುದು. ಸೊ ಯಾರ್ಯಾರಿಗೆ ಇಲ್ಲಿ ಸೀಟ್ ಸಿಕ್ಕಿದೆ ಅವರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸರ್ವೀಸ್ ಮೈಂಡ್ ಇಟ್ಕೊಂಡು ಸರ್ವೀಸ್ ಮಾಡಿ, ಯಾಕೆಂದರೆ ಇಟ್ಸ್ ಎ ನೋಬೆಲ್ ಪ್ರೊಫೆಷನ್, ಮೆಡಿಕಲ್ ಪ್ರೊಫೆಷನ್. ಈಗ ಸೀಟ್ ಅಲರ್ಟ್ ಆಯಿತು. ಇನ್ನೇನಿದ್ರು ಫೀಸ್ ಏನಾದರೂ ನೀವು ಬ್ಯಾಲೆನ್ಸ್ ಇದ್ದರೆ, ಕಟ್ಟುವುದು ಏನಾದರೂ ಇದ್ದರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಾಳೆ ಬ್ಯಾಂಕಲ್ಲಿ ಕಟ್ಟಿ, ಇಲ್ಲ ಆನ್ಲೈನಲ್ಲೂ ಸಹ ಪೇ ಮಾಡ್ಬೋದು. ನಿಮ್ಮ ಅಮೌಂಟ್ ಏನಾದರೂ ಕಡಿಮೆ ಇದ್ದರೆ ಆನ್ಲೈನಲ್ಲೂ ಸಹ ಕಟ್ಟಬಹುದು. ಈಗ ಆಲ್ರೆಡಿ ನೀವೇನಾದರೂ ಫೀಸ್ ಕಟ್ಟಿದರೆ, ಬ್ಯಾಲೆನ್ಸ್ ಫೀಸ್ ಏನಾದರೂ ಝೀರೋ ಅಂತ ತೋರಿಸ್ತಿದ್ರೆ ಕನ್ಫರ್ಮೇಷನ್ ಸ್ಲಿಪ್, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬಹುದು. ನಾಳೆಯಿಂದನೇ ನೀವು ಅಡ್ಮಿಷನ್ ತಗೋಬಹುದು. ನೆಕ್ಸ್ಟ್ ಕ್ವಶನ್ ಬರೋದು ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ. ನೀವು ಯಾವ ಡಾಕ್ಯುಮೆಂಟ್ಸು ಮೊದಲು KEಗೆ ಅಪ್ಲೋಡ್ ಮಾಡಿದ್ರು ಆ ಎಲ್ಲ ಡಾಕ್ಯುಮೆಂಟ್ಸು ಜೊತೆಗೆ ಅನೆಕ್ಷರ್ 9 ಆ್ಯಂಡ್ ಅನೆಕ್ಷರ್ 1 ಈ ಸ್ಟ್ಯಾಂಪ್ ಪೇಪರಲ್ಲಿ ತಗೋಬೇಕಾಗತ್ತೆ. ಮತ್ತು ನೋಟ್ರಿಯಿಂದ ಅಫಿಡವಿಟ್ ಮಾಡಿಸ್ಕೋಬೇಕಾಗತ್ತೆ. ಇವೆರಡೂ ಅನೆಕ್ಷರ್ 1 ಆ್ಯಂಡ್ ಅನೆಕ್ಷರ್ 9. ಫಸ್ಟ್ ಪಾರ್ಟಿ ನೀವೇ ಇರ್ತೀರಾ. ಸೆಕೆಂಡ್ ಪಾರ್ಟಿಯಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ KE ಅಂತ ಹೇಳಿದ್ದೆ, ಇನ್ನು ಕೆಲವರು DME, ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಅಂತ ಹೇಳಿದರು. ನನ್ನ ಪ್ರಕಾರ ದಿಸ್ ಇಸ್ ಜಸ್ಟ್ ಎ ಫಾರ್ಮ್ಯಾಲಿಟಿ. ಕಾಲೇಜರು ಒಂದೆರಡು ಅನೆಕ್ಷರ್ಸ್ ತಗೋತಾರೆ, ಯಾಕಂದರೆ ಎಷ್ಟೋ ವರ್ಷಗಳಿಂದ ರೂರಲ್ ಸರ್ವಿಸ್ ಅಂತೂ ಇದಿಸ್ ಅನೆಕ್ಷರ್ 9 ಈಸ್ ರೂರಲ್ ಸರ್ವಿಸ್ ಬಾಂಡ್. ಯಾರಿಗೂ ರೂರಲ್ ಸರ್ವಿಸ್ಗೆ ಕಳಿಸ್ತಿಲ್ಲ, ಯಾರು ಹೋಗ್ತಿದ್ದಾರೋ ದೇವರಿಗೆ ಗೊತ್ತು. ದಟ್ಟು ಪ್ರೈವೇಟ್ ಕಾಲೇಜರು ಅಂತೂ ತುಂಬ ವರ್ಷಗಳಿಂದನೇ, ಒಂದು 10-15 ವರ್ಷದಿಂದನೇ ರೂರಲ್ ಸರ್ವಿಸ್ ಮಾಡೇ ಇಲ್ಲ. ಯಾಕೆಂದರೆ ಅಷ್ಟೊಂದು ಪೋಸ್ಟ್ಸ್ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲ ಸಂಬಳ ಕೊಡೋ ಶಕ್ತಿ ಆದರೆ ಆ ಇಂಟೆನ್ಷನ್ ಆಗಲಿ ಸರ್ಕಾರಕ್ಕಂತೂ ಇಲ್ಲವೇ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಯಾಕೆಂದರೆ ಇವನ್ನೆಲ್ಲ ಬಳಸ್ಕೊಂಡು ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ ಏನಾದರೂ ಉಪಯೋಗಿಸ್ಕೊಂಡಿದ್ರೆ ಎಲ್ಲ ಡಾಕ್ಟರ್ಸ್ನು ಎಲ್ಲ ಹಳ್ಳಿಯಲ್ಲೂ ಸಹ ವೈದ್ಯಕೀಯ ಸೌಲಭ್ಯಗಳು ಎಲ್ರಿಗೂ ಸಿಗ್ತಿತ್ತು. ಬಟ್ ಸರ್ಕಾರಕ್ಕೆ ಇರೋ ಗಮನನೇ ಬೇರೆ. ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅನೆಕ್ಷರ್ 9 ಸಬ್ಮಿಟ್ ಮಾಡಿ. ಇನ್ನೇನು ಕೆಲವು ಕಾಲೇಜುಗಳು ಅವ್ರದ್ದೇನು ಅಡ್ಮಿಷನ್ಸ್ ಫಿಲ್ ಆಗಿದ್ದರೆ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದರೆ ಸೆಪ್ಟೆಂಬರ್ 22 ಆದಮೇಲೆ ಯಾವ ಡೇಟ್ಗೆ ಬೇಕಾದರೂ ಮಾಡ್ಕೋಬಹುದು. ಒಂದಷ್ಟು ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಇನ್ನೂ ಫಿಲ್ ಆಗಿರಲ್ಲ, ಮಾಪಪ್ ರೌಂಡಲ್ಲಿ ಫಿಲ್ ಆಗುತ್ತೆ. ಸೊ ಹಾಗಾಗಿ ಅವ್ರು ನಿಧಾನವಾಗಿ ಕಾಲೇಜ್ ಸ್ಟಾರ್ಟ್ ಮಾಡ್ಕೋತಾರೆ. ಅಕಸ್ಮಾತ್ ಗೌರ್ಮೆಂಟ್ ಕಾಲೇಜಸ್ ಏನಾದರೂ ಸೆಪ್ಟೆಂಬರ್ 22ಗೆ ಏನಾದರೂ ಸ್ಟಾರ್ಟ್ ಮಾಡಿದರೆ ಅವರು ಇಂಡಕ್ಷನ್ ಪ್ರೋಗ್ರಾಮ್ ಆರ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ನಡೆಸ್ತಿರ್ತಾರೆ. ನೀವೇನೋ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಕ್ಲಾಸಸ್ ಎಲ್ಲ ಕಮೆನ್ಸ್ ಆಗಿರುತ್ತೆ ಅಂತ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ದಟ್ಸ್ ಅಬೌಟ್ today's second round results and the annexures that to be submitted during time of reporting to the college. Hope from past 2, 3, 4 months my videos were helpful for you. ಕಟ್ ಆಫ್ ವೀಡಿಯೋಸ್ ಇರ್ಬೋದು, ಇಲ್ಲಾಂದರೆ ಈ ನೀಟ್ ಅಪ್ಡೇಟ್ಸ್ ಫ್ರಮ್ KE ಇರ್ಬೋದು ನಿಮ್ಗೆ ಕೊಡ್ತಾ ಬಂದಿದ್ದೆ. ಸೊ ನಿಮ್ಮೆಲ್ಲರಿಗೂ ನಿಮ್ಮ ಇಷ್ಟವಾಗಿರೋ ಸೀಟ್ ಸಿಕ್ಕಿರುತ್ತೆ ಅಂತ ಭಾವಿಸಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ. ಸೆಕೆಂಡ್ PUC ಆಗೋಯಿತು ಅಂತ ಮೈ ಮರಿಬೇಡಿ. ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರು ಎಲ್ಲರೂ ಹೇಳ್ತಾರೆ ಫಸ್ಟ್ ಇಯರ್ ಮಾತ್ರ ಟಫು ಅಂತ. ಹಾಗೇನಿಲ್ಲ. ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರು ಅಷ್ಟೇ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ರೆಕಾರ್ಡ್ ಬರೆಯೋಕ್ಕೆ ತುಂಬ ಟೈಮ್ ಬೇಕಾಗಿರುತ್ತೆ ನಿಮಗೆ. ಫಸ್ಟ್ ಇಯರಲ್ಲಿ ಅನಾಟಮಿ ಅಂದರೂ ತುಂಬ ಜನ ಹೆದರ್ಕೊಳ್ತಾರೆ. ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಖಂಡಿತ ನೀಟಾಗಿ ಓದಿ ಅಂತ ಹೇಳ್ತೀನಿ. ಯಾಕೆಂದರೆ ಬೇರೆ ಕೋರ್ಸಸ್ ಎಲ್ಲ ಸೆಮಿಸ್ಟರ್ ಸ್ಕೀಮ್ ಇರುತ್ತೆ, ಮೆಡಿಕಲ್ ಮಾತ್ರ ಆ್ಯನ್ಯುಯಲ್ ಸ್ಕೀಮ್ ಇರುತ್ತೆ. ಒಂದು ವರ್ಷ ಅಂದರೆ 9-10 ತಿಂಗಳ ಹಿಂದೆ ಓದಿರೋದೆಲ್ಲ ಬರೀಬೇಕಾಗಿರುತ್ತೆ. ಓದೋದಕ್ಕೂ ಸ್ವಲ್ಪ ಕಷ್ಟನೇ, ಬರೆಯೋದಕ್ಕೂ ತುಂಬ ನೆನ್ಪಿಟ್ಕೊಂಡು ಬರೀಬೇಕಾಗುತ್ತೆ. ಬೇರೆ ಕೋರ್ಸಸಲ್ಲಿ ಚಾಯ್ಸಸ್ ಅಂತಿರುತ್ತೆ, ಮೆಡಿಕಲಲ್ಲಿ ಯಾವುದೂ ಚಾಯ್ಸ್ ಇಲ್ಲ. ಯಾಕೆಂದರೆ ಮನುಷ್ಯನ ಬಾಡಿಯಲ್ಲಿ ಎಲ್ಲ ಇಂಪಾರ್ಟೆಂಟ್ ಆರ್ಗನ್ಸೇ, ಅದು ಬೇಡ ಇದು ಬೇಡ ಅಂತ ತೆಗಿಯೋದಕ್ಕಾಗೋದಿಲ್ಲ. ಅದೇ ಬೇರೆ ಕೋರ್ಸಸ್ಸಲ್ಲಾದರೆ ಒಂದಷ್ಟು ಚಾಯ್ಸಸ್ ಇರುತ್ತೆ ಕ್ವಶನ್ಸು. ಸೊ ಒಂದು ಯೂನಿಟ್ ಬಿಟ್ಟು ಇನ್ನೊಂದು ಯೂನಿಟ್ ಓದ್ಕೋತಾರೆ, ಇಲ್ಲ ಒಂದು ಯಾವುದೋ ಟಫ್ ಅನ್ಸಿದ್ರೆ ಅದನ್ನು ಬಿಟ್ಬಿಡ್ತಾರೆ. ಬಟ್ ಮೆಡಿಕಲಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಇಷ್ಟು ದಿನ ನನ್ನ ಕೌನ್ಸಿಲಿಂಗಲ್ಲಿ ಖಂಡಿತ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಕಾಲೇಜ್ ಸಿಕ್ತು ಅಂತ. ನನಗೂ ಸಂತೋಷ ಆಗುತ್ತೆ. ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ಪೀಪಲ್ ಟು ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಅಂತ ನಾನು ಯಾವ ವಿಡಿಯೋದಲ್ಲಿ ಹೇಳಿರಲಿಲ್ಲ. ಯಾರಿಗಾದ್ರೂ 4 ಜನಕ್ಕೆ ಉಪಯೋಗ ಆದರೂ ಸಾಕು ನನಗೆ ಸಂತೋಷ ಆಗ್ತಿತ್ತು. ಸೊ ಈಗ ನಿಮಗೆಲ್ಲ ಸೀಟ್ ಸಿಕ್ಕಿರುತ್ತೆ. ನಿಮಗೂ ಏನಾದ್ರೂ ವಿಡಿಯೋಸಿಂದ ಏನಾದರೂ ಅನುಕೂಲ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಕಾಲೇಜಲ್ಲಿ ಸಿಕ್ತು ಅಂತ. ಡೆಫಿನೆಟ್ಲಿ ಐ ಫೀಲ್ ವೆರಿ ಹ್ಯಾಪಿ ಫಾರ್ ದಟ್.
ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.